ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರಾಥಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಲಬುರಗಿ ಜಿಲ್ಲಾ ಘಟಕ ರಚನೆ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಸುಂಠಾನ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದ ರಚನೆ ಬಗ್ಗೆ ತಿಳಿಸಿದರು. ಇದೇ ಸೆಪ್ಟೆಂಬರ್ 5ರಂದು ಈ ಸಂಘಟನೆ ಸಂಘದ ಸದಸ್ಯರ ನೇಮಕ ಮಾಡಲಾಗುವುದು. ಅದೇ ರೀತಿಯಾಗಿ 111 ಸರ್ಕಾರಿ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಇದು ಅಸ್ತಿತ್ವದಲ್ಲಿರ್ತಕ್ಕಂಥ ಹಾಗೂ ಮಾನ್ಯತೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ಘಟಕದಿಂದ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಆಯಿತು, ಈ ನಮ್ಮ ಜಿಲ್ಲಾ ಘಟಕದ ನಂತರ ಇನ್ನುಳಿದ 8 ತಾಲೂಕುಗಳು ಆಯ್ಕೆಯಾಗಿದೆ ಮತ್ತು ಇನ್ನೂ 4 ತಾಲೂಕುಗಳು ಆಯ್ಕೆ ಮಾಡಬೇಕಾಗಿದೆ. ಆಯಿತು, ಈಗ ಸದಸ್ಯತ್ವ ಅಭಿಯಾನ ಕೂಡ ಪ್ರಾರಂಭ ಆಗಿದೆ ಸರ್. ಯಾರ್ಯಾರು ಸದಸ್ಯರು ಆಗಿಲ್ಲ ಈ ಸಂಘದಲ್ಲಿ ಅವರು ಸದಸ್ಯತ್ವ ಆಗಬೇಕು ಅಂತೇಳಿ ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಮತ್ತು ಅದಕ್ಕೆ ಬಿಟ್ಟು ರಾಜ್ಯ ಮಟ್ಟದ ಒಂದು ಶಿಕ್ಷಕರ ದಿನಾಚರಣೆಯಂದು ಸೆಪ್ಟೆಂಬರಲ್ಲಿ ರಾಜ್ಯ ಮಟ್ಟದ ಒಂದು ಶೈಕ್ಷಣಿಕ ಕಾರ್ಯಾಗಾರ ಮತ್ತು 101 ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಅದಕ್ಕೆ ನಮ್ಮ ಜಿಲ್ಲೆಯಿಂದ 4 ಶಿಕ್ಷಕರಿಗೆ ಆಯ್ಕೆ ಮಾಡಬೇಕಂತ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ ಸರ್. ಈ ಒಂದು ಅಂಶಗಳು ಇಟ್ಕೊಂಡೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕಂತ ಕಲಬುರಗಿ ಜಿಲ್ಲೆಯಿಂದ 4 ಶಿಕ್ಷಕಿಯರು ಸರ್. 4 ಜನ ಶಿಕ್ಷಕರು ಒಟ್ಟು ಇಡೀ ರಾಜ್ಯದ 101 ಶಿಕ್ಷಕರಿಗೆ ಪ್ರಶಸ್ತಿ. ಅದು ರಾಜ್ಯಾಧ್ಯಕ್ಷರು ಮಾಡ್ರೆ ಸರ್. ಸರ್ ಇಲ್ಲ, ಈಗ ಅವರು 101 ಯಾಕೆ ಮಾಡಿ ಇಲ್ಲ, ಒಂದು ಜಿಲ್ಲೆಯಿಂದ 4 ಜನ ಸರ್. 4 ಜನ ಯಾವತ್ತು ಸರ್? ಇನ್ನೂ ಆಗಿಲ್ಲ ಸರ್. ಇನ್ನು ಸೆಪ್ಟೆಂಬರ್ 5ರಿಂದ ಅಷ್ಟರೊಳಗೆ ಆಯ್ಕೆ ಮಾಡಿ ಕೊಟ್ಬಿಡ್ತೀವಿ ಸರ್. ಇದು ಕಾರ್ಯಕ್ರಮ ಬೆಂಗಳೂರಿನ ರಾಜ್ಯ ಮಟ್ಟದ ಸಮಾವೇಶ ಐತಿಹಾಸಿಕ ಕಾರ್ಯಾಗಾರ ಮತ್ತು 101 ಜನಗಳ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ. ಕಾರ್ಯಾಗಾರದ ಶೈಕ್ಷಣಿಕವಾಗಿ ನಮ್ಮ ಶೈಕ್ಷಣಿಕವಾಗಿ ಬರ್ತಿರ್ತಕ್ಕಂಥ ಸಮಸ್ಯೆಗಳು ಮತ್ತು ನಾವು ಏನೇನು ಶಿಕ್ಷಕರು ನೌಕರು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕಾರ್ಯಾಗಾರ ಇರುತ್ತೆ ಸರ್. ಸಮಾರಂಭ ಹಾಂ ಸರ್. ಯಾರು ಸರ್? ಉತ್ತಮ ಶಿಕ್ಷಕರು ತಾಲೂಕಾ ಅಧ್ಯಕ್ಷರು ಸೆಕ್ರೆಟರಿಗಳು ಅವರು ಮಾಡಿರ್ತಕ್ಕಂಥ ಸರ್ವಿಸ್ ಅನುಭವದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಮೇಲೆ ಅವರು ಅಪ್ಲಿಕೇಶನ್ ಕೊಡ್ತಾರೆ ಸರ್. ಅದ್ರ ಆಯ್ಕೆ ಮಾಡಿ ಜಿಲ್ಲಾದವರು ಆಯ್ಕೆ ಮಾಡಿ. ಈಗ ಬೇರೆದು ನಾವು ಹೇಳಲ್ಲ ಸರ್, ಇದ್ರ ಮೊದಲನೇದ ಇಲ್ಲ ಸರ್. ಈಗ ಬೇರೆ ಸಂಘದವ್ರು ಹೆಂಗೆ ಅಲ್ಲಲ್ಲ ಸರ್, ಬೇರೆ ಸಂಘದವ್ರು ಹೆಂಗೆ ಆಯ್ಕೆ ಮಾಡ್ತಾರ ಅಂತ ಈಗ ನಾವು ಹೇಳಕ್ ಕಾಮೆಂಟ್ ಮಾಡ್ಲಕ್ಕೆ ಬರಲ್ಲ. ನಮ್ಮ ಸಂಘದ ಏನಂದ್ರೆ 4 ಜನ ಶಿಕ್ಷಕರು ಗುರುಮಾತೆಯರಿಗೆ ಆಯ್ಕೆ ಮಾಡ್ಬೇಕಂತ ರಾಜ್ಯ ಸಂಘದವ್ರು ಹೇಳ್ಯಾರ. ನಾವು ತಾಲೂಕು ಅಧ್ಯಕ್ಷ ಸೆಕ್ರೆಟರಿಗಳು ಆಯ್ಕೆ ಮಾಡಿ ನಮಗೆ ಕೊಡ್ತಾರ. ಆ ನೇಮಕಾತಿ ಅವ್ರಿಗೆ ರಾಜ್ಯ ಸಂಘ ಕೊಡ್ತೀವಿ ಸರ್. ಈ ಸುದ್ದಿಗೋಷ್ಠಿಯಲ್ಲಿ ಮಹಾದೇವ್ ಮಾಲಿ ಪಾಟೀಲ್, ರವಿಕುಮಾರ್ ಹಾದಿಮನಿ, ಪರಮೇಶ್ವರಿ ಗಂಜಗಿರಿ, ದತ್ತಪ್ಪ ಹೊಸ್ಮನಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.